ಇದ್ರೆ ನೆಮ್ಮದಿಯಾಗಿರ್ಬೇಕು. ಪವನ್ ಜೊತೆ ಮಾತ್ರ ಸೇರ್ಬಾರ್ದು. ನೋಡಿ ಕೈ ಮುಗಿತಾರೆ. ಕೊಟ್ಟ ಗೌರಿಯ ಸೊ ವಾಟ್ಸ್ ಅಪ್ ಫಾಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ನೀವು ಅನ್ಕೊತಾ ಇರ್ಬೋದು ವಿನಾಕಪ್ಪ ಹಿಂಗೆ ಮಿಂಚ್ತಾ ಇದ್ದಾನೆ ಅಂತ ಈ ಟಿ ಶರ್ಟ್ ಹಾಕೊಂಡು. ಸೊ ಹಂಗೇನಿಲ್ಲ, ರೀಲ್ಸ್ ಮಾಡೋದಿತ್ತು ತುಂಬ ದಿವಸ, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರಲಿಲ್ಲ ಯಾವುದು ರೀಲ್ಸ್ ಮಾಡಿ. ಸೊ ನಮ್ಮ ಮೋಹಿತ್ ಅವ್ರ ಮನೆಗೆ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ನನಗೆ ವಿಡಿಯೋ ತೆಗ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಪವನ್ ಜೊತೆ ಮಾತ್ರ ಸೇರ್ಬಾರ್ದು. ಯಾಕೆ ಅಷ್ಟು ಇರಿಟೇಷನ್ ಮಾಡೋದನ್ನ ಕರ್ಸ್ಬಿಟ್ಟು ಟ್ರೈಪಾಡ್ ಮಾಡ್ಬಿಟ್ಟಲ್ಲ ನನ್ನ. ಏನು ಅನ್ಕೊಂಬೇಡ ಗೈಸ್. ಇನ್ನೊಂದು ಏನಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಯೂಟ್ಯೂಬ್ ಆಗಲಿ ಲೈಕ್ ಏನೋ ಫೋಟೋಶೂಟ್ ಆಗಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತೇನೆ. ನಾವಿಬ್ಬರು ಸ್ಕೂಲಿಂದ ನಾನು ಫ್ರೆಂಡ್ಸು ಅಲ್ವಾ. ಎಷ್ಟು ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಾನಾ? ಫಸ್ಟ್ ಗೈಸಿನ ಫಸ್ಟ್ ಹೆಂಗಿದ್ದಾಗ ಗೊತ್ತಾ ಗೈಸು ಸ್ಕೂಲಲ್ಲಿ ನಾನು ಬಿಡಿ ಸ್ಮಾರ್ಟಾಗಿ. ನಾನು ತಪ್ಪಕ್ಕಿದ್ದೆ ಇದಕ್ಕೆ. ನಾನು ಸ್ಮಾರ್ಟಾಗಿದ್ನಲ್ವಾ? ನಿಜ ಈ ಸುಳ್ಳು. ಕರೆಕ್ಟ್ ಇದು ವಾಟರ್ ಮೆಲನ್ ಥರ ಇದ್ದೆ. ಹಾಂ ಸೊ ಅದೇ ರೀಲೆಲ್ಲ ಶೂಟ್ ಮಾಡಾಯಿತು. ಇವಾಗೆಲ್ಲ ಇದು ಫುಲ್ ಇವಾಗ ಕ್ಲೀನ್ ಮಾಡೋದೇ. ಇವಾಗ ಇದೇ ನಂಗೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹೋಯ್ತು ಎಲ್ಲ ಮಾಡೋಣ ಪುಟ್ಟ ಮನೆ ಫಸ್ಟ್. ಸೊ ಅವನು ಒರಿಜಿನಲ್ ಹೆಸರು ವೆಂಕಟೇಶ್ ಅಂತ, ಅವನಿಗೆ ಪುಟ್ಟ ಅಂತ ಇವ್ರು ಕರೀತಾರೆ. ಸೊ ಯಾಕೆ ಅದೇ ಅಂತ ನನಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ. ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ನು ಯಾಕೆ ಪುಟ್ಟ ಅಂತ. ಸೊ ಹೌದು, ಅವ್ನ ಮನೆ ಹತ್ರ ಹೋಗೋಣ, ಮುಂದೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಇವಾಗ ಅವ್ರ ಮನೆಯಿಂದ ಬಂದು ನಾನು ರೀಲ್ಸ್ ಹಂಗೆ ಎಡಿಟ್ ಮಾಡಬೇಕು. ಸೊ ಬಿಲ್ಗೋ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ವೆಂಕಟೇಶ್ ಅವ್ರ ಮನೆಗೆ. ಪುಟ್ಟ ಅಂತ ಹೇಳಿದ್ನಲ್ಲ, ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹೆಂಗೆ ಲೆಫ್ಟ್ ರೈಟಾ ನೋಡೋಣ. ಎಲ್ಲಿ ಹೋಗ್ತಾ ಇದ್ದೀವಿ ಮೋಹಿತ್ ನಾವು? ನನಗೂ ಗೊತ್ತಿಲ್ಲ. ನನಗೂ ನಮ್ದು ಐಡಿಯಾ ಹೋಗ್ತಾ ಇರೋ ಸುಮ್ಮನೆ. ಸೊ ಇವತ್ತು ತುಂಬ ದಿವಸ ನಾನು ಯೂಟ್ಯೂಬಲ್ಲಿ ಮಧ್ಯದಲ್ಲಿ ತುಂಬ ಬ್ರೇಕ್ ತೊಗೊಂಡಿದ್ದೆ, ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಸಾರಿ ಎಲ್ಲರಿಗೂ. ಮನೆ ಹತ್ರ ಬಂದಿದ್ದೀವಿ, ಇನ್ನೂ ಬಂದಿಲ್ಲ. 5th ಫ್ಲೋರ್. ಚಪ್ಪ ಲಿಫ್ಟ್ ಇದೆ ತಾನೆ? ಲಿಫ್ಟ್ ಇದೆ. ಬಟ್ ಅವ್ನು ಲಿಫ್ಟಲ್ಲಿ ಬರಲ್ವಾ? ನಾವು ಬೈತೀವಿ ಬರಬೇಡ ಅಂತ ನೋಡ್ಬೇಕು. ಯಾಕೆ? ಗೊತ್ತಾಗ ಮನೇಲೇ ಇರ್ತಾನೆ ಅಂತನಾ? ಓಡಾಡ್ಲಿ ಅಂತಾನ ಒಂದು ಸ್ವಲ್ಪ. ಯಾರೋ ಬ್ಯಾಟ್ ಎತ್ಕೊಂಡ್ ಬಂದ್ರಲ್ಲ ನಿಂಗೆ ಹೊಡಿಯೋಕ್ಕೆ. ನಿಜ ನಿಂಗೆ ಹೊಡಿಯೋಕ್ಕೆ ಬಂದ್ರ ಅಂತ. ನನ್ಗೆ ಯಾವ್ದೋ ಬ್ಯಾಟ್ ನಟ್ಟು ಯಾರೋ ಕಾರ್ ಹೊಡಿತವ್ರಲ್ಲ ಬಾಲ್ ಬ್ಯಾಟ್ ತಗೊಂಡು. ಬಾಲ್ ಹೋಗಿ ಇಟ್ಕೊಳ ಕೆಳಗೆ. ಹುಡುಗ ಹೊಡಿತವನ್, ಚಿಕ್ಕ ಹುಡುಗ ಹೊಡಿತವನೆ. ಎಷ್ಟು ಲೇಟು? ಬೇಗ ಬಾ ಮಗ. ಇವತ್ತಿಗೆ ನೀನು ಒಳ್ಳೆ ಬಟ್ಟೆ ಹಾಕೊಂಬಂತಿದ್ಯಾ. ಬಾ ಕೂತ್ಕೋ. ಸೀಟ್ ಒಂದು ಸ್ವಲ್ಪ ಮುಂದೆ ಮಾಡು. ಅವನೇನೋ ವಿಡಿಯೋದಲ್ಲಿ ಕಾಣಿಸ್ಕೊಳಲ್ಲ ಅನ್ಕೊಂತೀನಿ. ಫೈನಲಿ ವೆಂಕಟೇಶ್ ಬಂದ. ನೋಡಿ ಕೈ ಮುಗಿತಾನೆ. ಅವ್ನು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳಲ್ವಂತೆ, ಯಾಕೋ ನನಗೂ ಗೊತ್ತಿಲ್ಲ. ಯಾಕೆ ಮೋಹಿತ್? ಇನ್ನೇನು ಮದುವೆ ಗಂಡಲ್ಲ? ಮದುವೆ ಗಂಡು ಯಾಕ್ಲೇ ಮಂಗ್ಯ ಬಿಡ್ಲೆ ಸರ್. ಇವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸು, ಲೈಕ್ ಸ್ಕೂಲಿಂದ ಇಲ್ಲಿವರೆಗೂ ಜೊತೆಲೇ ಇದ್ದಾರೆ, ನನ್ನ ಜೊತೆನೇ ಇದ್ದಾರೆ. ನಿನ್ ಜೊತೆ ಇಲ್ಲ, ಕಾಸು ಕೊಟ್ಟಿಲ್ಲ ಇವ್ ನನಗೆ. ಅನ್ಪೇಡ್. ನಂಗೂ ಅಷ್ಟೇ. ಅನ್ಪೇಡ್ ಆಕ್ಟರ್ಸ್ ಹಂಗಂದ್ರೆ ಸ್ಕ್ರಿಪ್ಟೆಡ್ ಅರ್ಥ ಕರ್ದ. ಆಯ್ತು ಮಗ. ಏನಂದ್ರೆ ಫೋಟೋ ಶೂಟ್ ಕರ್ಸ್ತೀನಿ ಅಂತ ಅನ್ಬಿಟ್ಟು ಏನೋ ಬ್ಲಾಗ್ ಮಾಡ್ತಾವೆ. ಏನಂತ ಗೊತ್ತಾ, ಇವನು ಎಲ್ಲಿ ಈಚೆ ಕರೆದ್ರು ಬರಲ್ಲ. ಸೊ ಇವನಂತ ನನ್ಗೆ ಗೊತ್ತಿಲ್ಲ, ಇವಾಗಲೇ ಗೊತ್ತಾಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇವನು ಕಾಲ್ ಮಾಡ್ಬಿಟ್ಟು ಫೋಟೋಶೂಟ್ಗೆ ಹೋಗೋಣ 3 ಜನ, ನಾನು ಪವನ್ ಲೈಕ್ 3 ಜನ ಹೋಗೋಣ ಫೋಟೋಶೂಟ್ಗೆ ಅಂತ ಹೇಳಿದೆ. ಇವನು ಸರಿ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಸರಿಯಾಗಿ ಯಾವಾಗ ಅಂದಿದ್ದು ಇಲ್ಲ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ರೆಡಿ ಆಗೋ ಮಾಮ್ಸ್ ಬರ್ತೀನಿ ಅಂತ ಅಂದ. ನನ್ಗೇನ್ ಗೊತ್ತು ಈ ನಮಗ ಹೆಂಗ್ಸ್ತರ ಮೇಕಪ್ ಮಾಡ್ಕೊಂಡ್ ಕೂತಿರ್ತಾನೆ ಅಂತ. ಇಷ್ಟೊಂದ್ವರೆಗೂ ಮೇಕಪ್ ಅಲ್ಲ ಗೈಸ್, ಹೇಳ್ತಾರ ರೀಲ್ಸ್ ಮಾಡ್ತಾ ಇದ್ದೆ, ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ರೀಲ್ಸ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಅದು ಹುಡುಗಿ ತರ ಅಲ್ಲ, ಲೈಕ್ ಮಾಡ್ಬೇಕು ಮಾಮ. ಅದೆಲ್ಲ ಮಾಡಿ ಹುಡುಗಿನ ನೀನು ಅಲ್ಲ ಮಾಡ್ತಾರ ರೀಲ್ಸ್. ಜೆಂಡರ್ ಎಲ್ಲ ಬಿಡ್ರಿ, ನಡ್ರಿ ಈಗ ಎಲ್ಲೋಗ್ಬೇಕು ಅಲ್ಲೋಗನ್ನ. ಎಸ್ ಹೋಗೋಣ. ಆಯ್ತು ನಡಿಯಪ್ಪ, ಓಡ್ಸಪ್ಪ ನೀವು. ಅಂದಾಗೆ ಪುಟ್ಟ ಒಂದ್ ಪಕ್ಷ ಇವನ್ ನಂಬೋದು, ಇವನ್ ನಂಬಕ್ಕಾಗಲ್ಲ. ಇಲ್ಲ ನಾನು ಒಪ್ಕೋತೀನಿ. ಕೈ ಕೊಡಿಲಿ. ಅದೇ ಮಗ ಕರ್ಸ್ತ ಮಗ ಟ್ರೈಪಾಡ್ ಮಾಡ್ಬಿಟ್ಟೆ ನನ್ನ ಮಗ. ನಾನು ಇವನು ಕರೀತಾನೆ, ಕಾಸು ಕೊಡಲ್ಲ ನಮ್ಗೆ. ವಿ ಆರ್ ಅನ್ಪೇಡ್ ಆಕ್ಟರ್ಸ್.
ನೀನು ಒಂದ್ ಸೆಕೆಂಡ್ ನೀವು ಬೇರೆಯವರ ನೀವು ಚಿಕ್ಕವರಿಂದಾಗ ನಾವೆಲ್ಲ ಒಟ್ಟಿಗೆ ಬಂದಿರ್ತಾನೆ. ಸರಿ ಎಷ್ಟು ಬೇಕು ಕೇಳು, ಆಯ್ತು ಎಷ್ಟು ಬೇಕು ಕೇಳು. ಎಷ್ಟು ಒಂದು ಒಬ್ಬೊಬ್ಬ ಒಂದು ಸಾಕು, ಒಂದು 20,000 ಸಾಕು. ಏನಂದ್ರೆ ನನ್ ಕಾರ್ ಡ್ರೈವಿಂಗ್ ತುಂಬಾ ಭಯ. ಅವತ್ತೊಂದ್ ದಿವಸ ಒಂದ್ ಟರ್ನ್ ತಗೊಂಡೆ, ಹೆಂಗ್ ಕಿರ್ಚಾಡ್ದ ಅಂದ್ರೆ ಇಲ್ಲ ಮೋಷನ್ ಫೋಬಿಯಾ ಇದೆ. ಸೊ ಅದಕ್ಕೆ ಅವ್ನು 2 ಕಿಟಕಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಪುಟ್ಟ ಗೌರಿಯ ಪುಟ್ಟ ಗೌರಿಯ ಮದುವೆ ಹೋಗ್ತಾ ಇದೀವಿ. ಅಂದ್ರೆ ತುಂಬಾ ದಿವಸ ಆಗಿತ್ತು, ನಾವು 3 ಜನ ಸಿಕ್ಕಿದ್ದಿಲ್ಲ. ಲಾಸ್ಟ್ ಮೀಟ್ ಅಂದ್ರೆ ನಾವು MG ರೋಡ್ ಹೋಗಿದ್ವಲ್ಲ, ಅದು UB ಸಿಟಿ ಹತ್ರ ಫೋಟೋ ಶೂಟ್. ಅವತ್ತೇ ಅಲ್ವಾ ನೀನ್ ಸಿಕ್ಕಿದ್ದು ವೆಂಕಟೇಶ್? ಯಾರ ಪುಣ್ಯ ವರ್ಷದ ಮೇಲೆ ಆಯ್ತು ಲೆಕ್ಕ, ದೇವ್ರಿಗೆ ಗೊತ್ತಿರೋದು. ಸೊ ಹೇಳ್ಬೇಕಂದ್ರೆ 1 year ಆಯ್ತು ನಾವು ಮೀಟ್ ಮಾಡಿಲ್ಲ 3 ಜನ ಒಟ್ಟಿಗೆ. ಸೊ ಅದಕ್ಕೆ ಇವತ್ತು ಟೈಮ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ. ಮೊನ್ನೆ ತಾನೇ ಸ್ಕೂಲ್ ಮೀಟ್ ಆಗಿದ್ವಲ್ಲ, 3 ಜನನು ಒಟ್ಟಿಗೆ ಸೇರಿ ಒಟ್ಟಿಗೆ ಹೇಳಿದ್ ನಾನು. ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಒಂದು ಗೊತ್ತಲ್ಲ ನಿಮ್ಗೆ, ಕ್ರೆಪಿಟೋ ಅಂತ ಕೆಫೆ ಇದಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸುಮ್ಮನೆ ಚಿಲ್ ಮಾಡಿಬಿಟ್ಟು ಮಾತಾಡ್ಕೊಂಡು ಸಿಟ್ಟಿಂಗ್. ಸೊ ಅಲ್ಲಿ ಹೋಗೋಣ ಬನ್ನಿ. ಕ್ರೆಪಿಟೋಗೆ ಬಂದಿದ್ವಿ ಫೈನಲಿ. ಇಲ್ಲೂ ಫ್ಲಾಶ್ ಬೇಕಣ್ಣ? ಹಾಂ, ಫ್ಲ್ಯಾಶ್ ಆಟೋಮೆಟಿಕ್ ಆನ್ ಆಗುತ್ತಲ್ವಾ. ಏನೇನು ಆರ್ಡ್ರ್ ಮಾಡಿದ್ವಿ? 3 ಓರಿಯೋ ಮಿಲ್ಕ್ ಶೇಕು, ಒಂದು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೀವಿ. ಅವ್ನು ಯಾಕೆ ಹಂಗೆ ಆಡ್ತಾನೆ? ನಿನಗಿರೋದು ಮೋಷನ್ ಫೋಬಿಯಾ ನೋಡಿ, ನಿನಗಿರೋದು ಮೋಷನ್ ಫೋಬಿಯಾ, ಕ್ಯಾಮ್ರೋಫೋಬಿಯಾ ಅಲ್ಲ. ಓಕೆ, ಅದು ಐಫೋನೇ, ಪ್ರೈವಸಿ ಇರುತ್ತೆ. ನನ್ನ ಫೋನಲ್ಲೇ ಚಾರ್ಜ್ ಇಲ್ಲ ಗೈಸ್. ಫೋನಲ್ಲಿ ಫೋನ್ ಶ್ರೀಮಂತ ಅಂದರೆ ಇದೊಂದು ಐಫೋನ್ ಇಟ್ಕೊಂಡವನೆ, ಇದೊಂದು ಐಫೋನಿಂದ ಇನ್ನೊಂದು ರೆಕಾರ್ಡ್ ಮಾಡ್ತಿದ್ದಾನೆ ನೋಡು. ಫೋನಲ್ಲಿ ಅವನೇ ಅಣ್ಣ ಬಾಸ್. ಗೈಸ್ ಏನಾಯ್ತು ಅಂದರೆ, ಇದು ವಿಡಿಯೋ ಶೂಟ್ ಆಗ್ತಿತ್ತಲ್ಲ, ಫೋನಲ್ಲಿ ಚಾರ್ಜೇ ಇಲ್ಲ. ಅದಕ್ಕೆ ಈ ಫೋನ್ ಡೆಡ್ ಆಗಿದೆ ಇವಾಗ. ಸೊ ಅದಕ್ಕೆ ನಮ್ಮ ತಮ್ಮನ ಫೋನ್ ಇದು, ನಂದಲ್ಲ, ನಮ್ಮ ತಮ್ಮನ ಫೋನಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. 2 ಐಫೋನ್ ಅಲ್ವಾ, ಕ್ಲಾರಿಟಿ ಒಂದೇ ಸೇಮ್ ಬರೋದು. ತಮ್ಮಂದು ಅವನದೇ ಅನ್ಕೊಳ್ಳಿ, ತಮ್ಮನ ಫೋನ್ ಅವನದೇ ಅನ್ಕೊಳ್ಳಿ. ಬಿಡಿ ಪರವಾಗಿಲ್ಲ, ಇಟ್ಸ್ ಓಕೆ. ಇವಾಗ ಅದೇ ಚಿಲ್ಲಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ತುಂಬ ದಿವಸ ಹಾಕಿದಲ್ವ, 1 ವರ್ಷ ಆಯ್ತಲ್ಲ, 1 year ಆಯಿತು ಗೈಸ್. ಹೇಳ್ಬೇಕಂದ್ರೆ ಇವ್ರು ಫುಲ್ ಬ್ಯುಸಿ, ಮನೆಯಿಂದ ಈಚೆ ಬರೋಲ್ಲ. ಒಪ್ಕೊಂಬಿಡ ಅದೇ ಇಲ್ಲ ಈಗ ಮಗ. 3 ಹೊತ್ತು ಬಿಸಿ ಇರ್ತೀನಿ ನಾನು. 3 ಹೊತ್ತು ಬಿಸಿ ಇರ್ತೀನಿ ನಾನು. ಬ್ಯುಸಿ ತಾನೆ ಅದು ಒಪ್ಕೊಂಡೆ, ನಿಜ ಒಪ್ಕೊಂಡೆ. 3 ಹೊತ್ತು ಫ್ರೀ ಇರ್ತೀನಿ ಅದು. ಇಲ್ಲ, ಯಾವಾಗಲೂ ಅಷ್ಟೇ ಮನುಷ್ಯ ಪ್ಯಾನಿಕ್ ಆದಾಗ ನಿಜ ಹೇಳ್ತಾನೆ. ಫಸ್ಟ್ ಅವ್ನು ಪ್ಯಾನಿಕ್ ಆಗಿದ್ದ ನಿಜ ಹೇಳ್ದ. ಆಯ್ತು ಬಿಸಿನೇ ಅನ್ಕೊಳ್ಳಿ. ಅವನೇನು ಬಿಸಿ ಇರ್ತಾನೆ ಅಂದರೆ, ಬೇಸಿಕ್ಲಿ ಅಣ್ಣ ಪಿಜ್ಜಾ ಮಾಡ್ತಾ ಇರ್ತಾನೆ, ಇಲ್ಲ ಬಜ್ಜಿ ಮೊಣ್ಣ ಮಾಡ್ತಾ ಇರ್ತಾನೆ, ಇಲ್ಲ ಏನೋ ಒಂದು ಮಾಡ್ತಿರ್ತಾನೆ, ಬಿಸಿ. ಅವನು ಬರೀ ತಿನ್ನೋದು ಅಷ್ಟೇ ಅಂತೆ, ಮನೇಲೆ ಕೂತ್ಕೊಂಡು ಪಿಜ್ಜಾ ಮಾಡ್ತಾನೆ. ಮತ್ತೆ ನನ್ನ ಕೆಲಸ ಇದೆ ಅಣ್ಣ. ಅದೇನು ನೋಡಿ, ಓ ಮಾರ್ಕೆಟಿಂಗ್. ಹಂಗಾರೆ ಪಾರ್ಟಿ ಇರುತ್ತೆ ಒಂದೇ ಮುಚ್ಕೊಂಡು ಮಾಡ. ಕ್ಯಾಪಿಟಲ್ಗೆ ಕಾಸಿಲ್ಲ ನನ್ನ ಹತ್ರ, ಕ್ಯಾಪಿಟಲಲ್ಲೇ ಕಾಸಿಲ್ಲ ನನ್ನ ಹತ್ರ. ನೀವೇ ಕೊಡ್ವಿ, ಒಂದು 5,000 ರೂಪಾಯಿ ಆದ್ರೆ ಕೊಡು ಸಾಕು. ಒಂದು 20,000 ರೂಪಾಯಿ ಕೊಡಿ ಸಾಕು. 20,000 ರೂಪಾಯಿ ಒಂದು ಲಾಟ್. ನಾವು ನಿನ್ನ ಹತ್ರ ಸಾಲ ಕೇಳೋಣ. ಒಂದು ಲಾಟ್ಗೆ ಕೊಡು ಮಾಂಸ. 20,000 ಅಂದ್ಬಿಟ್ಟು ಯಾವ್ದು ಕೈ ಕೊಡ್ತಿದ್ಯಲ್ಲೋ, ಕೈಯಲ್ಲಿ ಐತಲ್ಲೋ ಮಂಗ್ಯ. ಕೈಯಲ್ಲಿ ಐತಲ್ವಾ? ಹಾಂ, ಇದು ಹಾಕೊಡಿ. ಈ ಕೈ ತೋರಿಸಿದ ತಕ್ಷಣ ಸರಿ. ಫಸ್ಟ್ ಇವಾಗ ಆರ್ಡರ್ ಮಾಡಿದ್ದೀವಲ್ಲ, ಮುಂದೆ ಆರಾಮಾಗಿ ಮನೇಲಿ ಮಾತಾಡೋಣ. ಓಕೆ ಆಯ್ತಾ? ಓಕೆ ಡೀಲ್ ಡನ್. ಇದ್ಯಾವುದು ಇದು? ಅನ್ಕೊತಾ ಇರ್ಬೋದು ಇವ್ನಿಗೆ ಯಾಕೆ ಅಷ್ಟು ಬಿಯರ್ಡ್ ಬಂದಿದೆ ಅಂತ. ಅವನಿಗೆ ಸ್ಕೂಲ್ ಟೈಮಲ್ಲೇ ತುಂಬ ಬಿಯರ್ಡ್ ಬಂದ್ಬಿಟ್ಟಿತ್ತಲ್ವಾ. ಸ್ಕೂಲ್ ಟೈಮಲ್ಲಿ ಇವನಷ್ಟಿತ್ತು ನನಗೆ. ಇವನಷ್ಟಲ್ವಾ? ಕರೆಕ್ಟ್ ಅಲ್ವಾ? ಇವನಷ್ಟಿತ್ತು ಸ್ಕೂಲ್ ಟೈಮಲ್ಲಿ. ಯಾಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟು ಫುಲ್ ಲಾಂಗ್ ಬಿಟ್ಟಿದ್ದಲ್ಲ, KGF ಥರ. ಎಷ್ಟು ಥರ ರಾಕಿಂಗ್ ಸ್ಟಾರ್ ಎಷ್ಟು ಥರ. ಇವಾಗಲೂ ಒಂದು ಸ್ವಲ್ಪ ಹಂಗೆ ಕಾಣ. ಅಷ್ಟೇ, ಎಷ್ಟು ಇಕ್ಬಿಟ್ಟಿದ್ದೀನೋ ಅಷ್ಟೇ. ಹಿಂಗೆ ಇಷ್ಟನ ಏನು ಹಂಗೆ ಬಿಡೋಕ್ಕೆ? ಆವಾಗಲೇ ಗಂಡಸ್ತಾನ ತೋರ್ಸೋಕ್ಕಾಗೋದು. ಇದು ನಿಜ. ಫ್ಯಾಮಿಲಿ ಕಂಟೆಂಟ್ ಹೇಳ್ತಾ ಇದ್ದಿಲ್ಲ. ನಾನೇನಪ್ಪ ಅಂದೆ, ಗಂಡ ಬಿಟ್ಟವನು ಹೆಣ್ಸು. ಕರೆಕ್ಟಾಗಿ ಹಾಂ, ಅದೇ ಅಂತಿದ್ದು ನಾನು. ಏನು ತಪ್ಪೇನಪ್ಪ? ತಿನ್ನಿ ತಪ್ಪೇನು ಮಾತಾಡಿ, ತಪ್ಪೇನು. ಕರೆಕ್ಟ್ ಓಕೆನಾ? ಹಾಂ, ಕರೆಕ್ಟ್. BTS fans, no one harm. No BTS were harmed while doing this video. ಸರಿ, ತಿನ್ನು ಆರಾಮಾಗ್ತೀನಿ ಇವಾಗ ವೆಂಕಟೇಶ್ಗೆ ಒಂದು ಟಾಸ್ಕ್. ಇವನು ಯಾರು ಇವನು? ಬಿಡ, ಅದೊಂದು ಚೆನ್ನಾಗಿರುತ್ತೆ.
ನಾನು ಸುಳ್ಳು ಅಂತಿದ್ರೆ ಟ್ರೈ ಮಾಡಿ. ಫ್ರೆಂಚ್ ಫ್ರೈಸು, ಹಾಂ, ಮಿಲ್ಕ್ ಶೇಕು, ಹಾಂ, ತಿನ್ನಿ, ಸೀರಿಯಸ್ ಆಗಿರ್ತೀನಿ. ಇವಾಗಲೇ ನಾನೇ ಟ್ರೈ ಮಾಡ್ತೀನಿ. ಈ ಥರ ಮಯೋನೀಸ್ ಎಲ್ಲ ಹಾಕಿರೋದಲ್ಲ. ಓಕೆ, ಹಾಕ್ಕೊಂಡಿದ್ದೀನಿ. ನೆಟ್ಟಿಗೆ ಡಿಪ್ ಮಾಡೋ. ಓಕೆನಾ? ಹಾಂ, ನೋಡೋಣ ಇರಿ. ನೀನು ಅದೇ ಇದ್ದಿತ್ತು. ಚೆನ್ನಾಗೈತೆ, ಸೂಪರ್ ಆಗಿದೆ. ಚಿಕ್ಕಪ್ಪ ಹೇಳಿದ್ದೆಲ್ಲ ಮಾಡಲ್ಲ ಚೆನ್ನಾಗಿದೆ, ಸೀರಿಯಸ್ ಆಗಿ ಚೆನ್ನಾಗೈತೆ. ಆಯಿತು, ಒಂದು ಕುಡಿದ್ಬಿಟ್ಟಲ್ಲೂ ನಾನು ಟಾಸ್ಕ್ ಕೊಡೋಣ ಅಂತ ಇದ್ದೆ. ನಂಗೆ ಟಾಸ್ಕ್ ಗೀಸ್ಗೆಲ್ಲ ಮಾಡೋಕ್ಕೆ ಬರಲ್ಲ. ಸರಿ ಬಿಡು. ಬಿಗ್ ಬಾಸ್ ನೀನು? ಹಾಂ, ನೀನು ಬಿಗ್ ಬಾಸ್ ಸೂಟ್ ಆಗೋದು ಬಿಡು. ಮನೇಲೇ ಇರ್ತೀಯ ಅಲ್ವಾ? ಮನೇಲಿ ಎಲ್ಲೂ ಈಚೆ ಬರಲ್ಲ ಅಲ್ವಾ? ಕುಟ್ಟಾನೆ ವಿನ್ನರು, ನೀನೇ ವಿನ್ನರು. ಸೀರಿಯಸ್ ಆಗಿ ಕಾಂಟೆಂಟ್ ಏನೋ ಗಡ್ಡ ಬಿಡೋದು. ಈ ಸತಿ ಬಿಗ್ ಬಾಸ್ಗೆ ಹೋಗ್ಬಿಡು ಹೇಳ್ತೀನಿ. ನೋಡೋದು ಮ್ಯಾಮ್, ಕರೆದ್ರೆ ಇನ್ವಿಟೇಷನ್ ಕೊಟ್ಟರೆ ಹೋಗ್ತೀನಿ. ವೋಟಿಂಗ್ ಅಂತ ನಾವು ಮಾಡಲ್ಲ. ನಾವು ಸಪೋರ್ಟ್ ಮಾಡ್ತೀವಿ. ಓಕೆನಾ? ಸಪೋರ್ಟ್ ಮಾಡಿದ್ರೆ ಹೋಗ್ತೀವಿ. 100% ನಾವು ಸಪೋರ್ಟ್ ಮಾಡ್ತೀವಿ. ಎಷ್ಟಾಗುತ್ತೋ ಅಷ್ಟೇ ನಾವು ಮಾಡ್ತೀವಿ. ಫಸ್ಟ್ ನೀವು ಕರೀತಾರ ನೋಡ್ಕೊ, ಆಮೇಲೆ ಅದನ್ನೇ ಫಸ್ಟ್ ಕರೀಲಿ, ಆಮೇಲೆ ನೋಡೋದ. ಅದೇ ಎಲ್ಲ ಇವಾಗ ಸುಮ್ಮನೆ ಹಂಗೆ ಮಾತಾಡ್ಬಿಟ್ಟು ಹಂಗೆ ಮನೆಗೆ ಹೋಗ್ತೀವಿ ಅಲ್ಲ. ಕುಡ್ದೆಲ್ಲ ಆಯಿತು. ಅದೇನೋ ಹಂಗೆ ಫೋನ್ ಮಾಡ್ತಾ ಇದ್ದೀರಾ? ಏನ್ರೋ, ಅದೇ ಮಜಾ ಇರೋದು. ಅದು ಸ್ವಲ್ಪ ಬಿಡಬೇಕು, ಫುಲ್ ಕುಡಿಬಾರ್ದು. ಅದು ನಂದು ಒಂದು ಚಾಲೆಂಜು. ಯಾರು ಕಂಪ್ಲೀಟ್ ಗ್ಲಾಸ್ನ ಖಾಲಿ ಮಾಡ್ತಾರೆ ಟ್ರೈ ಮಾಡಿ. ಆಯ್ತು, ಸರಿ, ಖಾಲಿ ಮಾಡಿ. ಇಲ್ಲೇ ಚಾಕ್ಲೇಟು ತಿನ್ನಬೇಕು. ಇಲ್ಲಿ ಮಗ ಮುಚ್ಚ ಅದು ಬರ್ತಾನೆ ಇಲ್ಲ ಅಲ್ಲಿ. ಖಾಲಿ ನೋಡು ಮಾಂಸ್, ಅದು ನಂದು ನೋಡು ಇಷ್ಟಿದೆ. ಏನು ಅವ್ನು ಬರುತ್ತಲ್ಲ, ಹೆಂಗೆ ಕುಡಿಯೋಕೆ ಹೋದ್ರು ಲಾಸ್ಟಲ್ಲಿ. ಸೊ ಬಿಲ್ ಕಟ್ಬಿಟ್ಟು ಹಂಗೆ ಹೋಗೋಣ. ಸೊ ಹೋಗ್ತಾ ಇದ್ದೀವಿ. ನಮ್ಮ ವೆಂಕಟೇಶ್ ಇವಾಗ ಎಲ್ಲಿ? ಲೆಮನ್ ಟೀ ಅಂತ ಎಲ್ಲೋ ಸ್ಪೆಷಲ್ ಅಂತ ಕರ್ಕೊಂಡು ಹೋಗ್ತಾನಂತೆ. ನೋಡೋಣ ಬನ್ನಿ. ಏನು ಸ್ಪೆಷಲ್ ಅಂತ? ಲೆಮನ್ ಟೀ ಕುಡಿ. ಕಾರಲ್ಲಿ ಹೆಂಗಿರುತ್ತೆ? ಸಕ್ಕತ್ತಾಗಿರುತ್ತೆ. ಹೆಂಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೋಗೋಣ ಬನ್ನಿ. ಇದೆಲ್ಲ ಹೋಗ್ಬೇಕು, ಇಲ್ಲಿ ಹೋಗೋಣ ಬಿಡು, ನೆಕ್ಸ್ಟ್ ಟೈಮ್ ಇವಾಗ ಬೇಡ. ಹೌದು, ನೆಕ್ಸ್ಟ್ ಟೈಮ್ ಇಲ್ಲಿ ನಾನು ಹೋಗೋಣ. ಎಲ್ಲಿ ಇಲ್ಲ ಇದೆಯಾ? ಹೋಗೋಣ ಬನ್ನಿ. ಅದೇನೋ ಲೆಮನ್ ಟೀ ಅಂತ ಟ್ರೈ ಮಾಡೋಣ. ತಗೊಂಬರಕ್ಕೆ ಆಗ್ತಿಲ್ಲ ಪಾಪ. ಎರಡೇ ತರ್ತಿದ್ದಾನಲ್ಲ. ಇನ್ನೊಂದೆಲ್ಲೋ ನಿಂಗೆಲ್ಲಿ ಮಗ? ಒಬ್ಬನೇ ಕಾಡಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲಿ ವಿಷಯ ಇದೆ, ಹುಷಾರು. ಮೈ ಕೊಟ್ಬಿಟ್ಟಾಗಿಲ್ಲಿ. ಯಾರು ಓಡ್ತಾನಲ್ಲ ಹಂಗೆ. ನೋಡೋಣ. ಲೆಮನ್ ಟೀ ಅಲ್ಲ ಇದು? ಸೊ ಮೂವಿ ಟೆಸ್ಟ್ ಮಾಡು. ಸ್ವರ್ಗನಾ? ಅಷ್ಟು ಚೆನ್ನಾಗಿದ್ಯಾ? ಸೊ ಟ್ರೈ ಮಾಡೋಣ ಈಗ. ಬಿಸಿ ಬಿಸಿ ಚೆನ್ನಾಗಿದಲ್ಲ? ನಿಜ ಸಕ್ಕತ್ತಾಗಿದೆ ಗೈಸ್, ಚೆನ್ನಾಗಿದೆ. ಬಿಸಿ ಒಂದು ಸ್ವಲ್ಪ ಇಟ್ಕೊಡು, ಬೇಗ ಬೇಗ ಇಟ್ಕೊ ಮಮ್ಮ. ಕೈ ನೋಡಿಲಿ, ಇಲ್ಲೆಲ್ಲ ಬಿದ್ದೋಯ್ತು. ಅವ್ನು ಬಂದ ನಮಗೆ ಕೊಟ್ಬಿಟ್ಟು ಅವ್ನು ಕಾಯ್ತವನಲ್ಲ, ಅವ್ನು ಕೊಡ್ತಾನೆ. ಒಂದು ಯಾರೋ ಬೇರೆ ಎತ್ಕೊಬಿಟ್ರು. ಅಯ್ಯೋ ಹೌದಾ ಪಾಪ. ಟೇಸ್ಟ್ ಸಕ್ಕತ್ತಾಗಿದೆ ಗೈಸ್, ತುಂಬ ಇಷ್ಟ ಆಯ್ತು. ನಂದು ಲೆಮನ್ ಟೀ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಬಟ್ ಗ್ರೀನ್ ಟೀ ಡೈಲಿ ಮನೇಲಿ ಕುಡಿತೀನಿ ರಾತ್ರಿ. ಹಾಗಲ್ಲ ಅವ್ರು ನೋಡಿ ಗೈಸ್, ಇಲ್ಲಿ ಸೈಕಲ್ ಓಡಿಸ್ಕೊಂಡು ಹೋಗೋದ್ ಬದಲು ಪಕ್ಕದಲ್ಲಿ ಗಾಡಿ ಕೂತವನ್ನೇ. ವೆಂಕಟೇಶ್ ಮನೆ ಹತ್ರ ಬಂದ್ವಿ ಡ್ರಾಪ್ ಮಾಡಕ್ಕೆ. ಹೆಂಗಿದೆ ವೆಂಕಟೇಶ್? ನನ್ನ ಜೊತೆ ಕಾರ್ ರೈಡ್ ಹೆಂಗಿತ್ತು ನಿಮ್ದು? ಇದೊಂದ್ಸರಿ ಆತಲ್ಲ ಬಿಡಿ. ನಿಧಾನ ಕೊಡಿಸ್ತಿದ್ದಾನೆ, ಕ್ಲೀನಾಗಿ ನಿಧಾನ ಕೊಡಿಸ್ತಿದ್ದಾನೆ ಅಷ್ಟೇ. ರಿಯಾಕ್ಷನ್ ಲಾಸ್ಟ್ ಟೈಮ್ ಇರೋದೆಲ್ಲ ಬಾಯಿಗೆ ಬರ್ತೀನಿ, ಹೊಟ್ಟೆ ಬಂದು ಹೊರಗಡೆ ಬರ್ತೀನಿ. ಸಣ್ಣ ಆಗೋ. ಅದಕ್ಕೆ ಅವ್ನಿಗೇನಂದೆ, ನಿಂಗೆ ಅಲ್ಲೇ ಬಿಡ್ತೀನಿ, ನಡ್ಕೊಂಬ ನಿನ್ ಮನೆ ತನಕ. ಹೋಗಲ್ಲ, ಇಷ್ಟು ರಾತ್ರಿ ನಡ್ಕೊಂಡು ಹೋಗ್ಬೇಕಾ? ಎಷ್ಟು ಡೇಂಜರಸ್ ಗೊತ್ತಿಲ್ವಾ ಹುಡುಗಿ? ಬ್ಯಾಂಗ್ಳೂರ್ ಕಡೆ ಕೋಲ್ಕತ್ತಾ ಅಲ್ಲ. ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ? ಮಾಡಿದ್ದೀನಿ ಸರ್. ನೀನು ಮಾಡಿದ್ದೀವಲ್ಲ? ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್, ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್.